ಮುಂದುವರಿದ ಭಾಗ. ರೂಮಿನಲ್ಲಿ ಧ್ರುವ ಗಾಢ ನಿದ್ರೆಯಲ್ಲಿದ್ದನು. ಆಗ ಹಠಾತ್ತನೆ ಅವನ ಕಿವಿಗೆ ಬಳೆಗಳ ಸದ್ದು ಕೇಳಿಸಿತು ಮತ್ತು ಆ ಸದ್ದು ನಿರಂತರವಾಗಿ ಹೆಚ್ಚುತ್ತಲೇ ಇತ್ತು. ಕೆಲವೊಮ್ಮೆ ಬಳೆಗಳ ಸದ್ದು, ಕೆಲವೊಮ್ಮೆ ಗೆಜ್ಜೆಯ ಸದ್ದು. ಇದರೊಂದಿಗೆ ಪ್ರಕಾಶಮಾನವಾದ ಬೆಳಕು ಅವನ ಕಣ್ಣುಗಳಿಗೆ ಹೊಡೆಯುತ್ತಿತ್ತು. ಅವನು ಕೋಪದಿಂದ ಕೆಂಪಾಗಿ ತನ್ನ ಕಣ್ಣುಗಳನ್ನು ತೆರೆದಾಗ ಅವನ ದೃಷ್ಟಿ ನೇರವಾಗಿ ಧನ್ವಿಯ ಮೇಲೆ ಬಿತ್ತು. ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಕೂದಲಿನ ಜಡೆಯನ್ನು ಭುಜದ ಮೇಲೆ ಹಾಕಿ ಬಿಡಿಸುತ್ತಿದ್ದಳು. ಹಾಗಾಗಿ ಅವಳ ಬಳೆಗಳ ಸದ್ದು ಧ್ರುವನ ಕಿವಿಗೆ ಬಿದ್ದು ಅವನ ನಿದ್ರೆಗೆ ಭಂಗ ಉಂಟು ಮಾಡುತ್ತಿತ್ತು. ಧ್ರುವ ಆಶ್ಚರ್ಯದಿಂದ ಎದುರಿನ ಗೋಡೆಯ ಗಡಿಯಾರದತ್ತ ನೋಡಿದನು. ಅಲ್ಲಿ ಕೇವಲ ಮುಂಜಾನೆ 3:30 ಆಗಿತ್ತು. ಅವನು ಮತ್ತೆ ಕೋಪದಿಂದ ಧನ್ವಿಯತ್ತ ನೋಡುತ್ತಾ, ನೀನು ಹುಚ್ಚಿ ಇರಬೇಕು ಅಥವಾ ನಿನಗೆ ಹುಚ್ಚುತನದ ಸೆಳೆತಗಳು ಬರುತ್ತಿರಬೇಕು. ರಾತ್ರಿ 3 ಗಂಟೆಗೆ ಈ ರೀತಿ ನಿನ್ನ ಕೂದಲನ್ನು ಮಾಟಗಾತಿಯರಂತೆ ಏಕೆ ಬಿಚ್ಚಿದ್ದೀಯಾ? ನಿನಗೆ ನಿದ್ರೆ ಬರದಿದ್ದರೆ ಈ ರೂಮಿನಿಂದ ಹೊರ ಹೋಗು. ಆದರೆ ಇತರರ ನಿದ್ರೆಗೆ ಭಂಗ ತರುವುದರ ಅರ್ಥವೇನು ಎಂದು ಹೇಳಿದನು. ಅವನ ಕೋಪವನ್ನು ನೋಡಿ ಧನ್ವಿಯ ಕೈಗಳು ಅಲ್ಲೇ ನಿಂತವು ಮತ್ತು ಅವಳು ತಿರುಗಿ ಆಶ್ಚರ್ಯದಿಂದ ಧ್ರುವನತ್ತ ನೋಡಿದಳು. ತನ್ನಿಂದಾಗಿ ಧ್ರುವನ ನಿದ್ರೆಗೆ ಭಂಗ ತರದಿರಲಿ ಎಂದು ಅವಳು ತನ್ನ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡುತ್ತಿದ್ದಳು. ಹಾಗಾಗಿ ಅವಳು ಎಲ್ಲವನ್ನು ನಿಧಾನವಾಗಿ ಮಾಡುತ್ತಿದ್ದಳು. ಆದರೆ ನಿಧಾನವಾಗಿಯೂ ಅದು ತುಂಬಾ ಜೋರಾಗಿತ್ತು ಮತ್ತು ಧ್ರುವನ ನಿದ್ರೆ ಮುರಿಯಿತು. ಧನ್ವಿ ಒಂದು ಮೇಕೆಯಂತೆ ಮೆಮೆ ಎಂದು ಅಳುಕಿನಿಂದ, ಅದು ನಾನು ಅವರ ಬೆಳಗಿನ ಉಪಹಾರಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದೆ. ಇಂದು ನನ್ನ ಕರ್ವಾ ಚೌತ್ ಉಪವಾಸವಿದೆ ಎಂದಳು. ಧ್ರುವ ಕೋಪದಿಂದ, ನೀನು ಏನು ಬೇಕಾದರೂ ಮಾಡು, ಆದರೆ ನಿನ್ನಿಂದಾಗಿ ನನ್ನ ನಿದ್ರೆಗೆ ತೊಂದರೆಯಾಗಬಾರದು. ನೀನು ಮಲಗಬೇಕಿದ್ದರೆ ಸುಮ್ಮನೆ ಹೋಗಿ ಮಲಗು ಮತ್ತು ಈ ಎಲ್ಲ ಚಟುವಟಿಕೆಗಳನ್ನು ಮಾಡಬೇಕಿದ್ದರೆ ರೂಮಿನಿಂದ ಹೊರಗೆ ಹೋಗಿ ಮಾಡು ಎಂದನು. ಧನ್ವಿ ಬೇಗನೆ, ನೀವು ನನ್ನ ಮೇಲೆ ಏಕೆ ಇಷ್ಟು ಕೋಪಗೊಳ್ಳುತ್ತೀರಿ? ನಾನು ನಿಮ್ಮೊಂದಿಗೆ ಏನನ್ನೂ ಹೇಳಲಿಲ್ಲ. ನೀವೇನಾದರೂ ನಿನ್ನೆಯ ವಿಷಯದ ಬಗ್ಗೆ ಅಸಮಾಧಾನಗೊಂಡಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಇನ್ನು ಮುಂದೆ ಅಂತಹ ತಪ್ಪು ಮಾಡುವುದಿಲ್ಲ. ನಿಮ್ಮನ್ನು ಕೇಳದೆ ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳಿದಳು. ಧ್ರುವ ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿ, ನೀನು ಅಷ್ಟೊಂದು ಮೂರ್ಖಳಲ್ಲ. ಆದರೆ ಈಗ ನೀನು ಏನೇ ಹೇಳಿದರೂ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ. ನಾನು ನಿನಗೆ ಹೇಳಿದೆ, ಈಗ ನೀನು ಏನು ಬೇಕಾದರೂ ಮಾಡು, ಎಲ್ಲಿ ಬೇಕಾದರೂ ಹೋಗು. ನಾನು ಅದರ ಬಗ್ಗೆ ತಲೆ ಕೆಡಿಸುವುದಿಲ್ಲ. ಈಗ ಸುಮ್ಮನೆ ರೂಮಿನಿಂದ ಹೊರಗೆ ಹೋಗು, ಇಲ್ಲದಿದ್ದರೆ ಎನ್ನುವಾಗ ಧನ್ವಿ ವಕ್ರ ಮುಖ ಮಾಡಿಕೊಂಡು ಅವನತ್ತ ನೋಡುತ್ತಲೇ ಇದ್ದಳು ಮತ್ತು ಧ್ರುವ ಪಕ್ಕದಲ್ಲಿರುವ ಸ್ವಿಚ್ಗಳನ್ನು ಆಫ್ ಮಾಡಿ ರೂಮಿನ ಬೆಳಕನ್ನು ಆರಿಸಿದನು. ಧನ್ವಿ ಅಲ್ಲಿ ನಿಂತು ಏನು ಮಾಡುವಳು? ಹೇಗೂ ಅವಳು ತಯಾರಾಗಿದ್ದಳು. ಕೇವಲ ಕೂದಲು ಕಟ್ಟಿಕೊಳ್ಳುವುದು ಬಾಕಿ ಇತ್ತು. ಈಗ ಅವಳು ಕೂದಲು ಕಟ್ಟಿಕೊಳ್ಳದೆ ತನ್ನ ತಲೆಯ ಮೇಲೆ ದುಪ್ಪಟ್ಟ ಹಾಕಿಕೊಂಡು ರೂಮಿನಿಂದ ಹೊರಬಂದು ನೇರವಾಗಿ ಊಟದ ಕೋಣೆಗೆ ಬಂದಳು. ಅವಳು ಮುಖ ಮಾಡಿದ್ದನ್ನು ನೋಡಿ ಉತ್ಸಾಹದಿಂದ ಅವಳಿಗಾಗಿ ಕಾಯುತ್ತಿದ್ದ ಸೃಷ್ಟಿಯವರು ಕೋಪದಿಂದ ಪ್ರವೀಣ್ ರವರನ್ನು ನೋಡಿದರು. ಪ್ರವೀಣ್ ತಕ್ಷಣ ತನ್ನ ಭುಜಗಳನ್ನು ಕುಗ್ಗಿಸಿ, ನಾನು ಮೊದಲೇ ಹೇಳಿದ್ದೆ, ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡ ಎಂದು. ಸೃಷ್ಟಿಯವರು ಕೋಪದಿಂದ, ಮೊದಲು ನನಗೆ ಅನಿಸುತ್ತಿತ್ತು ಧನ್ವಿಯನ್ನು ಅವಳ ತವರು ಮನೆಗೆ ಕಳುಹಿಸಿ ನಾನು ತಪ್ಪು ಮಾಡಿದೆ ಎಂದು. ಆದರೆ ಈಗ ನನಗೆ ಅನಿಸುತ್ತಿದೆ ನಾನು ಅವಳನ್ನು ತವರು ಮನೆಯಿಂದ ವಾಪಸ್ಸು ಕರೆತಂದು ತಪ್ಪು ಮಾಡಿದೆ ಎಂದು. 4-5 ದಿನ ಧನ್ವಿ ತನ್ನ ತವರು ಮನೆಯಲ್ಲಿ ಉಳಿದಿದ್ದರೆ ನಿಮ್ಮ ಮಗನಿಗೆ ಬುದ್ಧಿ ಬರುತ್ತಿತ್ತು. ಆದರೆ ಇಲ್ಲ, ಇಷ್ಟು ಬೇಗ ಯಾರಿಗೆ ಬುದ್ಧಿ ಬರುತ್ತದೆ? ಅವನು ಧ್ರುವರಾಣ ಆಗಲು ಹೇಗೆ ಸಾಧ್ಯ ಎಂದು ಈಗ ನನಗೆ ಇವನಿಗೆ ತೋರಿಸುತ್ತೇನೆ ಎಂದು ಹೇಳುತ್ತಾ ಕೋಪದಿಂದ ಮುಖ ಸಿಂಡರಿಸುತ್ತಿದ್ದರು. ಆದರೆ ಪ್ರವೀಣ್ ರವರಿಗೆ ತಿಳಿದಿತ್ತು ಅವರು ಮುಖ ಸಿಂಡರಿಸಿರುವುದನ್ನು ಹೊರತುಪಡಿಸಿ ಬೇರೇನು ಮಾಡಲು ಸಾಧ್ಯವಿಲ್ಲ ಎಂದು. ಧನ್ವಿ ಮುಂದೆ ಬಂದು ಅವರಿಬ್ಬರ ಪಾದಗಳನ್ನು ಮುಟ್ಟಿದಾಗ ಪ್ರವೀಣ್ ತಕ್ಷಣ ಹಿಂದೆ ಸರಿದರು. ಇಲ್ಲಿ ಅವರು ಪ್ರತಿ ಕ್ಷಣವೂ ಯುವಕನಾಗಿ ಕಾಣಲು ಪ್ರಯತ್ನಿಸುತ್ತಾರೆ ಮತ್ತು ಅವರ ಸೊಸೆ ಅವರನ್ನು ವೃದ್ಧನನ್ನಾಗಿ ಮಾಡಲು ಯಾವುದೇ ಪ್ರಯತ್ನವನ್ನು ಬಿಡುತ್ತಿರಲಿಲ್ಲ. ಸೃಷ್ಟಿಯವರು ಧನ್ವಿಯ ಕೈ ಹಿಡಿದು ಅವಳನ್ನು ಮುಂದೆ ಕರೆತಂದು, ನೀನು ಇಲ್ಲಿ ಕುಳಿತುಕೋ. ಇಂದು ನಾನು ನಿನಗೆ ನನ್ನ ಕೈಯಾರೆ ಬೆಳಗಿನ ಉಪಹಾರ ತಿನ್ನಿಸುತ್ತೇನೆ ಮತ್ತು ನಿನ್ನ ಕೈಗಳಿಗೆ ಸುಂದರವಾದ ಮೆಹಂದಿಯನ್ನು ಸಹ ಹಾಕುತ್ತೇನೆ. ನೋಡು, ಇಂದು ಕರ್ವಾ ಚೌತ್ನಲ್ಲಿ ನೀನು ಎಷ್ಟು ಸುಂದರವಾಗಿ ಕಾಣುತ್ತೀಯ ಎಂದರೆ ನಿನ್ನ ರೂಮಿನಲ್ಲಿ ಕುಳಿತಿರುವ ಆ ಹಠಮಾರಿ ಕುದುರೆ ಇದೆಯಲ್ಲ, ಅದು ಮೊಲದಂತೆ ನಿನ್ನ ಸುತ್ತಲೂ ಕುಣಿದು ಕುಪ್ಪಳಿಸುತ್ತದೆ ಎಂದು ಹೇಳಿದರು. ಧನ್ವಿ ಮೌನವಾಗಿ ಅವರ ಮಾತು ಕೇಳುತ್ತಿದ್ದಳು. ಆದರೆ ಅವರ ಮಾತು ಕೇಳುತ್ತಿದ್ದಾಗ ಅವಳ ಕಲ್ಪನೆಯಲ್ಲಿ ಯಾವುದೇ ಕುದುರೆ ಅಥವಾ ಮೊಲ ಇರಲಿಲ್ಲ. ಬದಲಿಗೆ ಒಂದು ಸಿಂಹವಿತ್ತು. ಅದು ತನ್ನ ಬೇಟೆಯನ್ನು ಹಸಿಯಾಗಿ ತಿನ್ನುತ್ತಿತ್ತು. ಅವಳನ್ನು ಗಾಢ ಆಲೋಚನೆಯಲ್ಲಿ ನೋಡಿ ಸೃಷ್ಟಿಯವರು ಅವಳ ಭುಜದ ಮೇಲೆ ಕೈ ಇಡುತ್ತಿದ್ದಂತೆ ಧನ್ವಿ ಜೋರಾಗಿ ಕೂಗಿದಳು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ತಿನ್ನಬೇಡಿ ಎಂದು ಕೂಗಿದಳು. ಅವಳ ಮಾತಿಗೆ ಸೃಷ್ಟಿ ಮತ್ತು ರಾಗಿಣಿಯವರು ಅವಳ ಕಡೆಗೆ ನೋಡಿದರು. ಧನ್ವಿ ಈಗ ತಾನೇ ಆಶ್ಚರ್ಯಚಕಿತಳಾಗಿ ಅವರಿಬ್ಬರ ಕಡೆಗೆ ನೋಡುತ್ತಿದ್ದಳು. ಅವಳ ಕಲ್ಪನೆಯಲ್ಲಿ ಇದ್ದ ಆ ಸಿಂಹ ಬೇರೆ ಯಾರೂ ಅಲ್ಲ, ಅದು ಧ್ರುವ ಆಗಿದ್ದನು. ಮತ್ತು ಧ್ರುವ ಯಾರನ್ನು ಬೇಟೆಯಾಡುತ್ತಿದ್ದನೋ ಆ ಬೇಟೆ ಬೇರೆ ಯಾರೂ ಅಲ್ಲ, ಅವಳೇ ಧನ್ವಿ ಆಗಿದ್ದಳು. ಸೃಷ್ಟಿಯವರು ನಗುತ್ತಾ, ಏನಾಯ್ತು, ನೀನು ಚೆನ್ನಾಗಿದ್ದೀಯಾ ಎಂದರು. ಧನ್ವಿ ನಿಧಾನವಾಗಿ, ಇದುವರೆಗೆ ಚೆನ್ನಾಗಿದ್ದೇನೆ, ಆದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಂದು ಹೇಳಿದಳು.
ಸೃಷ್ಟಿಯವರು ಎದುರು ನಿಂತಿದ್ದ ಹುಡುಗಿಯರ ಕಡೆಗೆ ನೋಡಿ, ನೀವು ಬೇಗನೆ ಧನ್ವಿಗೆ ಮೆಹಂದಿ ಹಾಕಿ, ಅಲ್ಲಿಯವರೆಗೆ ನಾನು ಧನ್ವಿಗೆ ನನ್ನ ಕೈಯಾರೆ ಉಪಹಾರ ತಿನ್ನಿಸುತ್ತೇನೆ ಎಂದು ಹೇಳುತ್ತಾ ಅವರು ಧನ್ವಿ ಎದುರು ಕುಳಿತುಕೊಂಡರು. ಮತ್ತು ಅವಳಿಗಾಗಿ ತಟ್ಟೆಯಲ್ಲಿ ಕೀರ್ ಮತ್ತು ಸಿಹಿ ತಿಂಡಿಗಳು, ಒಣ ಹಣ್ಣುಗಳನ್ನು ಎಲ್ಲವನ್ನೂ ಅಲಂಕರಿಸಲು ಪ್ರಾರಂಭಿಸಿದರು. ಆದರೆ ಅವರು ಮೊದಲ ತುತ್ತು ಸಿದ್ಧಪಡಿಸುತ್ತಿದ್ದಂತೆ ಮೆಟ್ಟಿಲುಗಳಲ್ಲಿ ಹೆಜ್ಜೆಗಳ ಸದ್ದು ಕೇಳಿಸಿತು. ಹೆಜ್ಜೆಗಳ ಸದ್ದು ಹೆಚ್ಚಾಗುತ್ತಿದ್ದಂತೆ ಧನ್ವಿಯ ಹೃದಯ ಬಡಿತವು ವೇಗವಾಗಿ ಹೆಚ್ಚುತ್ತಿತ್ತು. ಏಕೆಂದರೆ ಮೆಟ್ಟಿಲು ಇಳಿದು ಬರುತ್ತಿದ್ದವರು ಬೇರೆ ಯಾರೂ ಅಲ್ಲ, ಸ್ವತಃ ಧ್ರುವ ಆಗಿದ್ದನು. ಮತ್ತು ಕೆಳಗೆ ಬಂದು ಈಗ ಅವನು ನಿಖರವಾಗಿ ಧನ್ವಿಯ ಎದುರಿನ ಕುರ್ಚಿಯ ಮೇಲೆ ಕುಳಿತುಕೊಂಡನು. ಆಗ ಧನ್ವಿಯ ವೇಗವಾಗುತ್ತಿದ್ದ ಹೃದಯ ಬಡಿತ ಸಂಪೂರ್ಣವಾಗಿ ನಿಂತು ಹೋಯಿತು. ಸೃಷ್ಟಿಯವರು ತುತ್ತನ್ನು ಅವಳ ತುಟಿಗಳ ಮುಂದೆ ಹಿಡಿದು ಕುಳಿತಿದ್ದರು. ಆದರೆ ಧನ್ವಿಗೆ ತನ್ನ ತುಟಿಗಳನ್ನು ತೆರೆಯಲು ಧೈರ್ಯವೇ ಆಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಧ್ರುವನ ಆಳವಾದ ನೋಟಗಳು ಅವಳ ಮೇಲೆ ಇನ್ನಷ್ಟು ಆಳವಾಗುತ್ತಿದ್ದವು. ಅವನು ತನ್ನದೇ ಬೌಲ್ನಲ್ಲಿ ಕೀರು ಹಾಕಿಕೊಂಡು ರುಚಿಕರವಾಗಿ ತಿನ್ನಲು ಶುರು ಮಾಡಿದನು. ಎಲ್ಲರೂ ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ಧ್ರುವನ ದೃಷ್ಟಿ ಕೇವಲ ಧನ್ವಿಯ ಮೇಲೆ ಇತ್ತು ಮತ್ತು ಧನ್ವಿ ಈಗ ಏನು ಮಾಡಬೇಕು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಎಲ್ಲರ ದೃಷ್ಟಿ ಧ್ರುವನ ಮೇಲೆ ನೆಟ್ಟಿತ್ತು. ಅವನ ಬೆರಳುಗಳು ಮೇಜಿನ ಮೇಲೆ ಕುಣಿತಿದ್ದವು ಮತ್ತು ಕಣ್ಣುಗಳ ಮೂಲಕವೇ ಅವನು ಧನ್ವಿಗೆ ಏನೋ ಎಚ್ಚರಿಕೆ ನೀಡುತ್ತಿದ್ದಂತೆ ಕಾಣುತ್ತಿತ್ತು. ಧನ್ವಿ ಕೊನೆಗೂ ಧ್ರುವನ ಮನಸ್ಸಿನಲ್ಲಿ ಏನಿದೆ, ಅವನು ಏನು ಬಯಸುತ್ತಿದ್ದಾನೆ ಮತ್ತು ತಾನು ಏನು ಮಾಡಬೇಕು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳು ತನ್ನ ಮುಂದೆ ಇಟ್ಟಿದ್ದ ತಟ್ಟೆಯನ್ನು ನೋಡಿದಳು. ಅದರ ಮೇಲೆ ಧನ್ವಿಯ ಕಣ್ಣುಗಳು ನೆಟ್ಟಿದ್ದವು. ಮುಂದಿನ ಕ್ಷಣ ಅವಳು ಸೃಷ್ಟಿಯವರ ಕಡೆ ನೋಡಿದಳು. ಸೃಷ್ಟಿಯವರು ಧ್ರುವನ ಕಡೆ ನೋಡುತ್ತಾ, ನೀನು ಕೂಡ ಕರ್ವಾ ಚೌತ್ ವ್ರತ ಮಾಡುತ್ತೀಯಾ ಏನು ಎಂದು ಕೇಳಿದರು. ಧ್ರುವ ಯಾವುದೇ ಭಾವನೆಗಳಿಲ್ಲದೆ, ಕ್ಷಮಿಸಿ, ನಾನು ಕೇಳಿಸಿಕೊಳ್ಳಲಿಲ್ಲ, ನೀವು ಏನು ಹೇಳಿದ್ದೀರಿ, ದಯವಿಟ್ಟು ಪುನಃ ಹೇಳಿ ಎಂದನು. ಅವನ ಮಾತಿಗೆ ಸೃಷ್ಟಿಯವರು ಮುಖ ಸಿಂಡರಿಸಿದರು. ಪ್ರವೀಣ್ ಅವರಿಗೆ ನಗು ಬಂದರೂ ತಕ್ಷಣ ಅವರು ತನ್ನ ಮುಖವನ್ನು ಬೇರೆ ಕಡೆ ತಿರುಗಿಸಿ ನಗುವನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸಿದರು. ಒಂದು ಕಡೆ ಅವರ ಹೆಂಡತಿ ಇದ್ದರು. ಅವರ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಅವರು ನಿಜವಾಗಿಯೂ ಅವರ ಪ್ರಾಣ ತೆಗೆಯಬಹುದಾಗಿತ್ತು. ಆದರೆ ತನ್ನ ಧ್ರುವ ಮಗನ ಮೇಲೆ ಕೆಲವೊಮ್ಮೆ ಅವರಿಗೆ ಪ್ರೀತಿಯೂ ಬರುತ್ತಿತ್ತು. ಏಕೆಂದರೆ ಅವನು ತನ್ನ ಹೆಂಡತಿಯ ಬಾಯಿಯನ್ನು ಮುಚ್ಚಿಸಲು ಸಾಧ್ಯವಿರಲಿಲ್ಲ. ಆದರೆ ಆ ಬಾಯಿಯನ್ನು ಅವರ ಮಗ ಧ್ರುವ ಕೂಡ ಚೆನ್ನಾಗಿ ಮುಚ್ಚಿಸುತ್ತಿದ್ದನು. ಧ್ರುವ ಆಳವಾದ ದೃಷ್ಟಿಯಿಂದ ಸೃಷ್ಟಿಯವರ ಕಡೆ ನೋಡುತ್ತಾ, ಏನೋ ಹೇಳುತ್ತಿದ್ದೀರಿ, ಹೇಳಿ, ಏನು ಹೇಳುತ್ತಿದ್ದೀರಿ ಎಂದನು. ಅವನ ಮಾತಿಗೆ ಸೃಷ್ಟಿಯವರು ಮುಖ ಸಿಂಡರಿಸುತ್ತಾ, ಏನೂ ಇಲ್ಲ, ಧನ್ವಿಗೆ ಮೆಹಂದಿ ಹಾಕುತ್ತಿದ್ದಾರೆ ಮತ್ತು ನಾನು ಅವಳಿಗೆ ಊಟ ತಿನ್ನಿಸುತ್ತಿದ್ದೇನೆ. ಆದರೆ ನೀನು ಇಲ್ಲಿ ಏಕೆ ಕುಳಿತಿದ್ದೀಯಾ ಎಂದರು. ಧ್ರುವ ಯಾವುದೇ ಭಾವನೆಗಳಿಲ್ಲದೆ, ಏಕೆಂದರೆ ಇದು ನನ್ನ ಮನೆ, ನಾನು ಇಲ್ಲಿ ಕುಳಿತಿರುವುದು ನಿಮಗೆ ಇಷ್ಟವಾಗದಿದ್ದರೆ ಹೇಳಿ, ನಾನು ನನ್ನ ಸಾಮಾನುಗಳನ್ನು ಕೂಡ ಪ್ಯಾಕ್ ಮಾಡದೆ ಹೋಗುತ್ತೇನೆ ಮತ್ತು ನೀವು ನನ್ನನ್ನು ಪ್ರಶ್ನೆ ಮಾಡುವ ಅಗತ್ಯವೂ ಇರುವುದಿಲ್ಲ ಎಂದು ಹೇಳಿದನು. ಸೃಷ್ಟಿಯವರು ಈಗ ತನ್ನ ಹಣೆಯನ್ನೇ ಬಡಿದುಕೊಂಡರು. ಅವರಿಬ್ಬರ ನಡುವೆ ವಾಗ್ವಾದ ಹೆಚ್ಚಾಗುವುದಕ್ಕಿಂತ ಮುಂಚೆಯೇ ಧನ್ವಿ ಬೇಗನೆ, ಅತ್ತೆ, ನನ್ನ ಕೈಗಳಿಗೆ ಮೆಹಂದಿ ಹಾಕಲಾಗಿದೆ ಮತ್ತು ಮೆಹಂದಿ ಹಾಕಿಕೊಂಡು ಏನು ಮಾಡಲಿ, ಅಂದರೆ ಕೈಗಳ ಮೇಲೆ ಮೆಹಂದಿ ಹೆಚ್ಚು ಚೆನ್ನಾಗಿ ಕಾಣುತ್ತದೆ ಅಲ್ವಾ, ಆದರೆ ನನ್ನ ಕಾಲುಗಳಿಗೆ ಮೆಹಂದಿ ಬೇಡ ಎಂದು ಹೇಳಿದಳು. ಅವಳು ಹಾಗೆ ಹೇಳುತ್ತಾ ಈಗ ಅವಳ ಕಾಲುಗಳನ್ನು ಹಿಡಿದುಕೊಂಡು ಕುಳಿತಿದ್ದ ಹುಡುಗಿಯರ ಕಡೆ ನೋಡುತ್ತಿದ್ದಳು. ಸೃಷ್ಟಿಯವರು ಬೇಗನೆ, ಆದರೆ ಇದು ನಿನ್ನ ಮೊದಲ ಕರ್ವಾ ಚೌತ್ ವ್ರತ, ನೀನು ಕಾಲುಗಳಿಗೆ ಮೆಹಂದಿ ಹಾಕಿಸುವುದಿಲ್ಲವೇ ಎಂದರು. ಧನ್ವಿ ಆ ಪ್ರಶ್ನೆ ಕೇಳಿ ಧ್ರುವನ ಕಡೆ ನೋಡಿದಳು. ಅವನ ಕಣ್ಣುಗಳು ಧನ್ವಿಯ ಮೇಲೆ ಇನ್ನಷ್ಟು ಆಳವಾಗಿದ್ದವು. ಮುಂದಿನ ಕ್ಷಣ ಅವಳು ತನ್ನ ಮುಖವನ್ನು ಸೃಷ್ಟಿಯವರ ಕಡೆಗೆ ತಿರುಗಿಸಿ, ನಾನು ನಿಮಗೆ ಹೇಳಲಿಲ್ಲ ಅತ್ತೆ, ಆದರೆ ನನಗೆ ಕಾಲುಗಳ ಮೇಲೆ ಮೆಹಂದಿ ಹಾಕಿಸಿದರೆ ಅಲರ್ಜಿ ಆಗುತ್ತದೆ ಎಂದು ಹೇಳಿದಳು. ಸೃಷ್ಟಿಯವರು ಆಶ್ಚರ್ಯದಿಂದ ಅವಳ ಕಡೆ ನೋಡಿದರು. ಇದು ಎಂತಹ ಅಲರ್ಜಿ, ಅದು ಕೈಗಳಿಗೆ ಆಗುವುದಿಲ್ಲ, ಕಾಲುಗಳಿಗೆ ಆಗುತ್ತದೆ. ಅವರು ಬೇಗನೆ, ನೀನು ಯಾರಿಗೂ ಹೆದರಬೇಕಾಗಿಲ್ಲ ಎಂದರು. ಧನ್ವಿ ನಕ್ಕು, ನಾನು ಎಲ್ಲಿ ಹೆದರುತ್ತೇನೆ, ನಿಮಗೆ ಗೊತ್ತಿಲ್ಲ ಅತ್ತೆ, ನಾನು ಯಾರಿಗೂ ಹೆದರುವುದಿಲ್ಲ. ನನ್ನ ಮುಂದೆ ಭೂತವೇ ಬಂದು ನಿಂತರೂ ಪ್ರಮಾಣ ಮಾಡಿ ಹೇಳುತ್ತೇನೆ, ನನಗೆ ಸ್ವಲ್ಪವೂ ಭಯ ಆಗುವುದಿಲ್ಲ. ನಾನು ಭೂತದೊಂದಿಗೂ ಎರಡು ಕೈ ನೋಡಬಲ್ಲೆ. ಆದರೆ ಸದ್ಯಕ್ಕೆ ನನ್ನ ಕೈಗಳಿಗೆ ಮೆಹಂದಿ ಹಾಕಲಾಗಿದೆ. ಹಾಗಾಗಿ ನೀವು ಏಕೆ ನನ್ನನ್ನು ಭೂತದೊಂದಿಗೆ ಹೋರಾಡುವಂತೆ ಮಾಡುತ್ತಿದ್ದೀರಿ? ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಸೃಷ್ಟಿಯವರಿಗೆ ಆಶ್ಚರ್ಯವೂ ಆಗುತ್ತಿತ್ತು ಮತ್ತು ನಗು ಬರುತ್ತಿತ್ತು. ತನ್ನ ಧ್ರುವ ಬೇಬಿ ಧನ್ವಿಯ ಪರಿಸ್ಥಿತಿಯನ್ನು ಹೇಗಾಗಿಸಿದ್ದಾನೆ ಪಾಪ. ಅವಳು ತನ್ನ ಮಾತನ್ನು ಕೂಡ 100ರ ವೇಗದಲ್ಲಿ ಮಾತನಾಡುತ್ತಿದ್ದಳು. ಅರ್ಧಕ್ಕಿಂತ ಹೆಚ್ಚು ಮಾತುಗಳು ಈಗ ಅರ್ಥವೂ ಆಗುತ್ತಿರಲಿಲ್ಲ. ಸೃಷ್ಟಿಯವರು ತನ್ನ ಕೈಯನ್ನು ಅವಳ ಕೆನ್ನೆಯ ಮೇಲೆ ಇಟ್ಟು, ಸರಿ, ಮೆಹಂದಿ ಹಾಕಿಸಬೇಡ, ಆದರೆ ಬೆಳಗಿನ ಉಪಹಾರ ಮುಗಿಸು, ನೀನು ಇನ್ನೂ ಏನನ್ನೂ ತಿಂದಿಲ್ಲ ಎಂದು ಹೇಳಿದರು. ಧನ್ವಿ ಈಗ ಮತ್ತೆ ತನ್ನ ದೃಷ್ಟಿಯನ್ನು ಧ್ರುವನ ಕಡೆ ತಿರುಗಿಸಿದಳು. ಅವನು ಈಗ ತನ್ನ ಕೈಗಳನ್ನು ಹಿಂದಕ್ಕೆ ಕಟ್ಟಿಕೊಂಡು ತಲೆಯ ಮೇಲೆ ಇಟ್ಟುಕೊಂಡಿದ್ದನು ಮತ್ತು ನಗುತ್ತಾ ಧನ್ವಿಯನ್ನು ನೋಡುತ್ತಿದ್ದನು. ಅವನ ಆ ನಗು ತುಂಬಾ ಮಾರಕವಾಗಿತ್ತು. ಧನ್ವಿ ಅವನ ಮುಂದೆ ಕುಳಿತು ತುತ್ತು ತಿನ್ನುವುದು ಅಸಾಧ್ಯವಾಗಿತ್ತು. ಅವಳು ಬೇಗನೆ, ನಾನು ಇದನ್ನು ಕೂಡ ನಿಮಗೆ ಹೇಳಲಿಲ್ಲ ಅತ್ತೆ, ನನಗೆ ಬೆಳಿಗ್ಗೆ ತಿನ್ನುವುದರಿಂದ ಸಮಸ್ಯೆ ಆಗುತ್ತದೆ, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ಊಟ ಮಾಡಿದರೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತದೆ ಎಂದಳು.
ಅವಳ ಮಾತಿಗೆ ಸೃಷ್ಟಿಯವರು ಈಗ ವಿಚಿತ್ರವಾಗಿ ಮುಖ ಮಾಡಿ ಅವಳ ಕಡೆಗೆ ನೋಡಿದರು. ಧನ್ವಿ ದೊಡ್ಡ ಅಸಹಾಯಕತೆಯಿಂದ ಅತ್ತೆ ಎಂದಳು. ಅವಳು ಹಾಗೆ ಹೇಳಿದಾಗ ಧ್ರುವನ ಮುಖದಲ್ಲಿ ಸ್ವಲ್ಪ ನಗು ಮೂಡಿತು. ಆದರೆ ಆ ಸಂಭಾವಿತ ವ್ಯಕ್ತಿಯ ವರ್ತನೆ ಮತ್ತು ಧನ್ವಿಯನ್ನು ನೋಡುವ ಅವನ ರೀತಿ ಇನ್ನೂ ಅದೇ ರೀತಿ ಇತ್ತು. ಉಳಿದವರೆಲ್ಲ ಅಲ್ಲಿ ಬಾಯಿ ಮುಚ್ಚಿಕೊಂಡು ನಗುತ್ತಿದ್ದರು ಮತ್ತು ಧನ್ವಿ ಹಾಗೂ ಧ್ರುವನೊಂದಿಗೆ ತಮಾಷೆ ಮಾಡುತ್ತಿದ್ದರು. ಪ್ರವೀಣ್ ಅವರು ಕುರ್ಚಿಯ ಮೇಲೆ ಕುಳಿತುಕೊಂಡು, ನಾನಂತೂ ಚೆನ್ನಾಗಿ ಉಪಹಾರ ತಿನ್ನುತ್ತೇನೆ, ನನ್ನ ಹೆಂಡತಿಗೋಸ್ಕರ ಉಪವಾಸ ಮಾಡುತ್ತೇನೆ. ಈ ಜಗತ್ತಿನಲ್ಲಿ ಒಬ್ಬನೇ ಬದುಕಿ ಏನು ಮಾಡಲಿ, ಹೆಂಡತಿಗೂ ದೀರ್ಘಾಯುಷ್ಯ ಬೇಕಲ್ಲವೇ ಅಲ್ವಾ ಧ್ರುವ ಎಂದು ಹೇಳುತ್ತಾ ಅವರು ಧ್ರುವನ ಕಡೆಗೆ ನೋಡಿದರು. ಧ್ರುವ ಲಘುವಾಗಿ ನಕ್ಕು, ನಿಮ್ಮ ಇಷ್ಟ ಮಿಸ್ಟರ್ ಪ್ರವೀಣ್ ರಾಣಾ. ಇತ್ತೀಚೆಗೆ ಈ ಮನೆಯಲ್ಲಿ ನನ್ನ ಇಷ್ಟ ಎಲ್ಲಿ ನಡೆಯುತ್ತದೆ? ನನ್ನ ಅನುಮತಿ ಇಲ್ಲದೆ ಜನರು ಎಲ್ಲಿ ಬೇಕಾದರೂ ಹೋಗುತ್ತಾರೆ. ನಾನು ನಿಮಗೆ ಏನು ಸಲಹೆ ನೀಡಲಿ? ನಾನಂತೂ ಈ ವಿಷಯಗಳನ್ನು ನಂಬುವುದಿಲ್ಲ ಎಂದು ಹೇಳಿ ಅವನು ಮತ್ತೊಮ್ಮೆ ನಕ್ಕನು. ಧನ್ವಿ ಸೃಷ್ಟಿಯವರ ಕಡೆಗೆ ನೋಡುತ್ತಾ, ನನಗೆ ಕೇವಲ ಅರ್ಧ ಗ್ಲಾಸ್ ನೀರು ಕೊಡಿಯತ್ತೆ, ಅಷ್ಟೇ ಸಾಕು ನನಗೆ. ಉಳಿದದ್ದನ್ನು ನಾನು ವ್ರತ ಮುರಿದ ಮೇಲೆಯೇ ತಿನ್ನುತ್ತೇನೆ ಎಂದು ಹೇಳಿದಳು. ಅವಳ ಮಾತಿಗೆ ಸೃಷ್ಟಿಯವರಿಗೆ ಈಗ ಅವಳ ಮೇಲೆ ಕರುಣೆ ಬರುತ್ತಿತ್ತು. ಎಂತಹ ಮುಗ್ಧ ಮತ್ತು ಅಮಾಯಕ ಧನ್ವಿ ಧ್ರುವನ ಕೋಪಕ್ಕೆ ಬಲಿಯಾಗುತ್ತಿದ್ದಳು. ಅವಳು ಸ್ವಲ್ಪ ಕಠಿಣ ಧ್ವನಿಯಲ್ಲಿ, ನಾನು ನಿನಗೆ ಹೇಳಿದೆ, ನೀನು ಯಾರಿಗೂ ಹೆದರಬೇಕಾಗಿಲ್ಲ. ನೀನು ನಿನ್ನ ಉಪಹಾರವನ್ನು ಅವರ ಮಾತು ಪೂರ್ಣವಾಗುವ ಮೊದಲೇ ಧನ್ವಿ ತನ್ನ ಜಾಗದಿಂದ ಎದ್ದು, ಸರಿಯತ್ತೆ, ಈಗ ನನಗೆ ನೀರು ಕೂಡ ಬೇಡ, ನನ್ನ ಕೈಗಳ ಮೆಹಂದಿ ಒಣಗುತ್ತಿದೆ, ನಾನು ನನ್ನ ರೂಮಿಗೆ ಹೋಗುತ್ತೇನೆ ಎಂದಳು. ಅವಳು ಹಾಗೆ ಹೇಳಿ ಅಲ್ಲಿಂದ ಹೊರಡಲು ಹೋದಳು. ಆಗ ಸೃಷ್ಟಿಯವರು ಬೇಗನೆ ಅವಳ ಭುಜದ ಮೇಲೆ ಕೈಯಿಟ್ಟು ನೀರಿನ ಗ್ಲಾಸನ್ನು ಅವಳ ತುಟಿಗಳ ಬಳಿ ತಂದರು. ನೀರು ಕುಡಿಯುವಾಗ ಧನ್ವಿಯ ಕಣ್ಣುಗಳು ಧ್ರುವನ ಮೇಲಿತ್ತು ಮತ್ತು ಆ ಕಣ್ಣುಗಳಲ್ಲಿ ತೀವ್ರವಾದ ದೂರುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಮುಂದಿನ ಕ್ಷಣ ಧನ್ವಿ ಅಲ್ಲಿಂದ ಮತ್ತೆ ತನ್ನ ರೂಮಿಗೆ ಹೊರಟು ಹೋದಳು ಮತ್ತು ಉಳಿದವರೆಲ್ಲ ಅವಳು ಹೋಗುವುದನ್ನೇ ನೋಡುತ್ತಾ ನಿಂತರು. ರಾಗಿಣಿ ಮೆಟ್ಟಿಲು ಹತ್ತುತ್ತಿದ್ದ ಧನ್ವಿಯ ಕಡೆ ನೋಡಿ, ಧನ್ವಿ ಎಷ್ಟು ಅಮಾಯಕ ಹುಡುಗಿ ಗೊತ್ತಿಲ್ಲ, ಅಮಾಯಕ ಹುಡುಗಿಯರಿಗೆ ಯಾವಾಗಲೂ ಕೋಪದ ಗಂಡಂದಿರು ಏಕೆ ಸಿಗುತ್ತಾರೆ ಎಂದು ಹೇಳುತ್ತಾ ಅವರು ಧ್ರುವನ ಕಡೆ ನೋಡಿದರು. ಧ್ರುವ ಲಘುವಾಗಿ ನಕ್ಕು, ಏನಾದರೂ ಹೇಳಿದರೆ ನಿಮಗೆ ಬೇಜಾರಾಗುತ್ತೆ, ಹಾಗಾಗಿ ಬಿಡುತ್ತೇನೆ. ಆದರೆ ಧ್ರುವ ರಾಣಾ ಪ್ರತಿ ಬಾರಿಯೂ ಸುಮ್ಮನಿರುವುದಿಲ್ಲ ಎಂದು ಹೇಳಿ ಅವನು ತನ್ನ ಜಾಗದಿಂದ ಎದ್ದು ತನ್ನ ರೂಮಿಗೆ ಹೋಗಲು ಪ್ರಾರಂಭಿಸಿದನು. ಸೃಷ್ಟಿಯವರಿಗೆ ಅವನ ಈ ವರ್ತನೆಯಿಂದ ಇನ್ನಷ್ಟು ಕೋಪ ಬಂತು. ಅವರು ತಕ್ಷಣ ಧ್ರುವನ ಮುಂದೆ ಬಂದು ಅವನ ದಾರಿ ತಡೆದು, ಮೊದಲು ನನ್ನ ಮಾತು ಕೇಳು, ಆಮೇಲೆ ನೀನು ಎಲ್ಲಿ ಬೇಕಾದರೂ ಹೋಗು. ನೀನು ಎಂತಹ ಮನುಷ್ಯ ಧ್ರುವ? ಮೊದಲು ನೀನು ಇಷ್ಟು ಕಲ್ಲು ಹೃದಯದವನಾಗಿರಲಿಲ್ಲ. ನೀನು ನಿನ್ನದೇ ಆದ ವರ್ತನೆ ಹೊಂದಿದ್ದೀಯ. ನಿನ್ನಲ್ಲಿ ಸ್ವಲ್ಪ ಹಮ್ ಇದೆ. ನೀನು ಎದುರಿಗಿರುವವರನ್ನು ಏನು ಎಂದು ಭಾವಿಸುವುದಿಲ್ಲ. ಆದರೆ ಧನ್ವಿ ನಿನ್ನ ಹೆಂಡತಿ ಅಲ್ವಾ? ಕನಿಷ್ಠ ನೀನು ಅವಳಿಗೆ ಮೌಲ್ಯ ನೀಡಬೇಕು. ನಿನ್ನೆ ರಾತ್ರಿ ನೀನು ಅವಳನ್ನು ಅವಳ ತವರು ಮನೆಯಿಂದ ಕರೆತರಲಿಲ್ಲ, ಏಕೆಂದರೆ ನಾನು ಅವಳನ್ನು ನಿನ್ನ ಅನುಮತಿ ಇಲ್ಲದೆ ತವರು ಮನೆಗೆ ಕಳುಹಿಸಿದ್ದೆ ಎಂದರು. ಧ್ರುವ ನಕ್ಕು, ನೀವು ಪ್ರಶ್ನೆ ಕೇಳುತ್ತಿದ್ದೀರಾ ಅಥವಾ ನಿನ್ನೆ ಏನು ನಡೆಯಿತು ಎಂದು ನನಗೆ ಹೇಳುತ್ತಿದ್ದೀರಾ ಎಂದನು. ಸೃಷ್ಟಿಯವರು ಕೋಪದಿಂದ, ನಿನ್ನೊಂದಿಗೆ ವಾದ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ನನಗೆ ಗೊತ್ತು, ಹಾಗಾಗಿ ನಾನು ವಾದ ಮಾಡುವುದಿಲ್ಲ. ಆದರೆ ನನ್ನ ಒಂದು ಮಾತು ಕೇಳು ಧ್ರುವ, ಧನ್ವಿಯ ಮನಸ್ಸಿಗೆ ನೋವುಂಟು ಮಾಡಬೇಡ. ಆ ಪಾಪದವಳು ತುಂಬ ಅಮಾಯಕಿ ಮತ್ತು ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದಾಳೆ. ನಿನ್ನೆ ನೀನು ಅವಳನ್ನು ಕರೆತರಲು ಹೋಗದಿದ್ದಾಗ ಆ ಪಾಪದವಳ ಸ್ಥಿತಿ ನೋಡಬೇಕಾಗಿತ್ತು. ಅವಳು ನಿನಗೋಸ್ಕರ ಅಳುತ್ತಿದ್ದಳು. ಏಕೆ ಅವಳನ್ನು ಹಿಂಸಿಸುತ್ತಿದ್ದೀಯಾ? ಅವಳು ನಿನ್ನ ಹೆಂಡತಿ. ಹೀಗೆ ನಿನ್ನ ಹೆಂಡತಿಯನ್ನು ಹಿಂಸಿಸುವುದು ಒಳ್ಳೆಯದೇನು ಎಂದರು. ಧ್ರುವ ತನ್ನ ಮುಖವನ್ನು ತಿರುಗಿಸಿ ಪ್ರವೀಣ್ ಅವರ ಕಡೆಗೆ ನೋಡಿ, ನಿಮ್ಮ ಹೆಂಡತಿ ಏನೋ ಪ್ರಶ್ನೆ ಮಾಡುತ್ತಿದ್ದಾರೆ ಮಿಸ್ಟರ್ ಪ್ರವೀಣ್ ರಾಣಾ, ದಯವಿಟ್ಟು ನೀವು ಉತ್ತರಿಸುತ್ತೀರಾ? ನಿಜ ಹೇಳಬೇಕೆಂದರೆ ನನಗೆ ಪತಿ ಪತ್ನಿಯ ಸಂಬಂಧದ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗಾಗಿ ನಾನು ಅವರ ಪ್ರಶ್ನೆಗಳಿಗೆ ಏನು ಉತ್ತರ ನೀಡಲಿ? ನೀವು ಅವರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಿದರೆ ತುಂಬ ಸಹಾಯವಾಗುತ್ತದೆ ಎಂದನು. ಸೃಷ್ಟಿಯವರು ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡರು. ಪ್ರವೀಣ್ ಅವರು ಸುಮ್ಮನೆ ಧ್ರುವನನ್ನೇ ನೋಡುತ್ತಿದ್ದರು. ಧ್ರುವನಿಗಿಂತ ಹೆಚ್ಚಾಗಿ ಅವರ ದೃಷ್ಟಿ ಸೃಷ್ಟಿಯವರ ಮೇಲಿತ್ತು. ಧ್ರುವ ಈ ಸಮಯದಲ್ಲಿ ಕೋಪದಲ್ಲಿ ಇದ್ದಾನೆ ಎಂದು ತಿಳಿದಿದ್ದರೂ ಸೃಷ್ಟಿಯವರು ಅವನೊಂದಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬಾರದಿತ್ತು. ಪ್ರವೀಣ್ ಧ್ರುವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಮತ್ತು ಕೋಪದಲ್ಲಿ ಅವನಿಗೆ ಏನನ್ನು ವಿವರಿಸಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದರು. ಆದರೆ ಪ್ರೀತಿಯಿಂದ ಯಾರಾದರೂ ಅವನ ಪ್ರಾಣವನ್ನೇ ಕೇಳಿದರೂ ಅವನು ನಗುತ್ತಾ ಕೊಡಲು ಸಿದ್ಧನಾಗಿದ್ದನು. ಮುಂದುವರಿಯುವುದು.